ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪೂರ್ವಿಕಾ ಮೆಹ್ತಾ ಅಂತೇಳ್ಬಿಟ್ಟು, ಸ್ಥಳ ಹೊನ್ನಾಳಿ ಭಾಗದವರು. ಕೆಲಸ ಆನ್ಲೈನ್ ಬಿಸ್ನೆಸ್ಸನ್ನು ಮಾಡುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ಟೋಟಲ್ ಆಸ್ತಿ 30 ಕೋಟಿಯ ಒಡತಿ ಆಗಿದ್ದೇನೆ ಅಂತೇಳಿ ತಿಳಿಸಿರೋದು. ಆದರೆ ಗಂಡ ಆದವನು ಜೂಜುಕೋರ ಸಿಕ್ಕಿದ್ದಾನೆ, ಆದರೆ ಸುಖ ಮಾತ್ರ ಸಿಗುತ್ತಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಆಸೆ ಏನಪ್ಪ ಅಂದರೆ ಸುಖವನ್ನು ಅನುಭವಿಸಿ ಸಂತೋಷವಾಗಿರಬೇಕು ಅಂತೇಳಿ ಇದಿಷ್ಟು ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಜೊತೆಗೆ ಫ್ರೆಂಡ್ಸ್, ಪ್ರಾಮಾಣಿಕ ಗಂಡು ಯಾಕೆ ಬೇಕು ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಮೊದಲನೇದು, ಸುಮಾರು 30 ಕೋಟಿ ಆಸ್ತಿಗೆ ನಾನೊಬ್ಬಳೇ ಯಜಮಾನಿ ಇದ್ದೇನೆ, ಹಾಗಾಗಿ ಯಾರಿಗೂ ಸಹಿತ ಸಲುಗೆ ಸಿಗಬಾರದು ಅಂತೇಳಿ ಈ ಒಂದು ಪ್ರಾಮಾಣಿಕ ಗಂಡು ಬೇಕು ಅಂತೇಳಿ ತಿಳಿಸಿರೋದು. ಯಾವುದೇ ಕೆಲಸ ಮಾಡುತ್ತೇನೆ ಅಂದರೂ ಸಹಿತ ಓಕೆ, ಮನೆಯಲ್ಲೇ ಇದ್ದು ನನ್ನ ಆಸೆಗಳನ್ನು ಪೂರೈಸಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಯಾರಾದರೂ ಗೆಸ್ಟ್ ಬಂದರೆ ಕೆಲಸದವನ ಹಾಗೆ ವರ್ತನೆ ಮಾಡಬೇಕು ಅಂತೇಳಿ ಇದಿಷ್ಟು ಪ್ರಾಮಾಣಿಕ ಗಂಡು ಯಾಕೆ ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನನಗನ್ನಿಸಿದ ಮಟ್ಟಿಗೆ ತುಂಬಾ ಒಳ್ಳೆಯ ಪ್ಲ್ಯಾನ್ ಅಂತ ಹೇಳ್ಬೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಗುಣಗಳು ಹೀಗಿದ್ದರೆ 50,000 ಸಂಬಳವನ್ನು ಫಿಕ್ಸ್ ಆಗಿ ಕೊಡುತ್ತೇನೆ ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, 40ರ ಒಳಗಿನ ಮೈಕಟ್ಟು ತುಂಬಿರುವ ಹುಡುಗ ಓಕೆ ಅಂತೇಳಿ ತಿಳಿಸಿದ್ದಾಳೆ. ಅಂದರೆ ಏಜು 40ರ ಒಳಗಿರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಮುದುಕರಿಗೆ ಅವಕಾಶ ಸಿಗೋದಿಲ್ಲ, ಸಾರಿ ಅಂತೇಳಿ ಹೇಳಿದ್ದಾರೆ. ಕೆಲವು ಕಂಡೀಷನ್ಗೆ ಒಪ್ಪಿಗಿದ್ದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಮುಂದುವರಿಸಿಕೊಂಡು ಹೋಗುತ್ತೇನೆ ಅಂತೇಳಿ ಹೇಳಿರೋದು. ತೂತಿಗೆ ಸುಖ ಮಾತ್ರ ಯಾವುದೇ ರೀತಿಯಾದ ಕಮ್ಮಿ ಮಾಡಬಾರದು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಇಷ್ಟೆಲ್ಲ ಗುಣಗಳಿದ್ದು ಸಂಬಂಧವನ್ನು ಬೆಳೆಸಿದರೆ ಮಾತ್ರ ತಿಂಗಳಿಗೆ 50,000 ಸಂಬಳವನ್ನು ಫಿಕ್ಸ್ ಆಗಿ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಫ್ರೆಂಡ್ಸ್, ಇವರ ಡೈಲಿ ಯೂಸ್ಗೆ ತೆಗೆದುಕೊಂಡಿರುವ ಹೀರೋ ಆಪ್ಟಿಮಾ CX ಸ್ಕೂಟರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಸೊ ಇದರ ರೈಡಿಂಗ್ ರೇಂಜ್ ಬಂದ್ಬಿಟ್ಟು 89 ಕಿಲೋಮೀಟರ್ ಸಪೋರ್ಟ್ ಕೊಡುತ್ತೆ. ಟಾಪ್ ಸ್ಪೀಡು 48 km/h ಕೊಡುವಂಥದ್ದು. ವೇಟು 93 kg ಇದೆ, ತುಂಬಾ ಲೈಟ್ ವೇಟ್ ಅಂತ ಹೇಳ್ಬೋದು. ಇನ್ನು ಚಾರ್ಜಿಂಗ್ ಟೈಮು 4.5 ತಾಸು ಇಟ್ಟರೆ ಫುಲ್ ಚಾರ್ಜ್ ಆಗುತ್ತೆ. ಇನ್ನು ರೇಟೆಡ್ ಪವರು 1.2 kW ಅಂತೇಳಿ ತಿಳಿಸಿದ್ದಾಳೆ. USB ಚಾರ್ಜ್ ಪೋರ್ಟು ಎಸ್ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಡಿಸೈನ್ ಕೂಡ ಮಾಡಿರುವಂಥದ್ದು. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.